ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾರ ಆಗ್ಬಿಡ್ಲಿ, ಇವತ್ತು ನಮ್ಮ ಅಪ್ಪಂತವ ನಾನು ಬಿಸ್ನೆಸ್ ಮಾಡಬೇಕು, ದುಡ್ಡು ಬೇಕು ಅಂತ ಕೇಳಲೇಬೇಕು. ಬೈದಾರೋ ಬೈಲಿ, ಹೊಡೆದಾರ ಹೊಡಿಲಿ, ಹೆಂಗೂ ಜಿಮ್ ಮಾಡಿವ್ನಿ, ಬಾಡಿ ತಡ್ಕತದೆ. ಒಟ್ನಲ್ಲಿ ಕಾಸು ಇಸ್ಕೋಬೇಕು, ಪಿಂಕಿನ್ ಮದ್ವೆ ಆಗ್ಬೇಕು ಅಷ್ಟೇ. ಹರೇ ರಾಮ ಹರೇ ಕೃಷ್ಣ. ಅಪ್ಪೋ ಏನ್ಲ ಅದು? ನಾನು ಇಂಥವ ಹೊಸಿ ಮಾತಾಡ್ಬೇಕು. ತೋಟಕ್ಕೆ ಹೋಗಿ ಕಾಯಿ ಆರಿಸ್ಕೊಂಡು ಅಂಗಡಿಗೆ ಹಾಕೊಂಡು ಬಾರ್ಲಾ ಅಂದ್ರೆ ಸಬು ಹೇಳ್ಕೊಂಡ್ ಬತ್ತೀಯ, ಜಾಸ್ತಿ ಒದ್ದು ಬಿಡ್ತೀನಿ. ಅಪ್ಪೋ ನಾನು ಅದನ್ನೆಲ್ಲ ಹೇಳಕ್ ಬಂದಿದ್ದು, ನಾನು ಹೇಳಕ್ ಬಂದಿರೋ ವಿಷಯನೇ ಬೇರೆ. ಏನ್ಲ ವಿಷಯ? ಅದು ನಾನು ನಿರ್ಧಾರ ತಗೊಂಡಿದ್ದೀನಿ. ಓ, ನಿರ್ಧಾರ ತಗೊಂಡಿದೀಯಾ? ನಿನ್ನ ಯೋಗ್ಯತೆ ನೋಡಿ ನೀನ್ ಏನಾದ್ರೂ ಕೆಲಸ ಮಾಡ್ತೀನಿ ಅಂದ್ರು ಅದ್ ಏನ್ ಮಾಡಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅನ್ಸ್ತದೆ. ಏನಂತ ಬೊಗಳ್? ಅದು ನಾನು ಬಿಸ್ನೆಸ್ ಬಾವಾ, ಒಂದ್ ಫೋನ್ ಮಾಡಿದ್ರ ಬನ್ನಿ ಬಾವಾ. ಎಷ್ಟೊತ್ತಿಗೆ ಬಂದ್ರಿ? ಒಂದ್ ಫೋನ್ ಮಾಡಿದಿದ್ರೆ ನಾನು ಸೀನಂಗ್ ಕಳಿಸ್ತಿದ್ನ ಬಸ್ ಸ್ಟ್ಯಾಂಡ್ ಹತ್ರ. ಅಕ್ಕ ಬಾವ ಬಂದರೆ ಬೇಗ ಬಾರಕ್ಕ. ಬಾವ ಹೇಗಿದ್ರಿ? ಅಯ್ಯೋ ನಮ್ ಚಂದ ಕಟ್ಕೋ, ಬಣ್ಣಗೆಟ್ಟು ಬದುಕು. ನೀನ್ ಹೇಗಿದೀಯ ಮಗ? ಸಿರಾ ಹೇಗಿದ್ಯಲ್ಲ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಕರ್ಮ ಕಣಪ್ಪ, ಈ ನಮ್ಮ ಮಾವ ಬೇರೆ ಬಂದು ಒಕ್ಕರ್ಸ್ಕೊಂಡ. ಇವಾಗ ಬಿಸ್ನೆಸ್ ಮ್ಯಾಟ್ರ್ ನಮ್ಮ ಅಪ್ಪನ ಹತ್ರ ಹೆಂಗ್ ಹೇಳೋಣ? ಓ ಅಣ್ಣ, ಚೆನ್ನಾಗಿದ್ದೀರಾ? ಓ ಕಟ್ರವಾ, ಚೆನ್ನಾಗಿದೆ. ಜಯಕ್ಕ, ಅಣ್ಣ ಬಂದವ್ರೆ, ವಸಿ ಮಾತಾಡ್ಸ್ಬಾರ್ದಾ? ಇರಿ, ನೀರ್ ತಗೊಂಬತ್ತೀನಿ. ನೀರ್ ಬೇರೆ ಕೇಳಿ ಇವ್ನಿಗೆ. ಇಲ್ಲ, ಇವನನ್ನ ಹೊರಕ್ಕೆ ತಗೊಂಡು ಕಿತ್ತೋ ಗಂಟೆ ಒಡೆದು ಕಳಿಸ್ಬೇಕು. ಗಂಡನೇ ಇಲ್ಲ ನೀನು, ಅವತ್ ಬಿಟ್ಟೋದನ್ನ ಇವತ್ ಬಂದಿದ್ಯಾ? ಬಿಡು ಮದುವೆ. ಯಾಕೆ ತಡ್ತೀರಿ? ಅಕ್ಕ ಸುಮ್ಮನೆ ಇರು. ಜಗಳ ಆಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಕೂತ್ ಮಾತಾಡುವ. ನೀವು ಬನ್ನಿ ಬಾ. ನಮ್ಮ ಮನೆ ಕುರುಕ್ಷೇತ್ರ ಆಗೋಯ್ತು. ಇನ್ನು ನಮ್ಮ ಬೆಳೆ ಏನೂ ಬೇಯಲ್ಲ, ಎಲ್ಲ ಅವರೇ ಬೇಯಿಸ್ಕೋತಾರೆ. ನಮ್ಗಿಂತ ಟೈಮ್ ನೋಡಿ ನಮ್ಮ ಅಪ್ಪನ ಹತ್ರ ಬಿಸ್ನೆಸ್ ವಿಷಯ ಮಾತಾಡಪ್ಪ. ಏನಕ್ಕೆ ಇದು? ಬೀದಿಲಿ ಹೋಗೋ ನಾಯಿ ಎಲ್ಲ ನಾನು ಓಡಿಸ್ಕೊಂಬರಂಗಾಯ್ತಲ್ಲ. ಅಣ್ಣಂಗೆ ನನ್ ಕಷ್ಟನೇ ಅರ್ಥ ಆಗಲ್ಲ ಅದಕ್ಕೆ. ಗುಂಡು, ಮಾವನ್ ಬಗ್ಗೆ ಹಾಗೆಲ್ಲ ಹೇಳ್ಬೇಡ. ಮಾವನ್ಗೆ ಹೆಣ್ಣಿನ ಬಗ್ಗೆ ಗೌರವ ಜಾಸ್ತಿ, ಅದಕ್ಕೂ ಮೇಲೆ ಕಾಳಜಿ ಜಾಸ್ತಿ. ಅದಕ್ಕೆ ಹೀಗೆಲ್ಲ ಮಾಡ್ತಾನಪ್ಪ. ಅದನ್ನೆಲ್ಲ ತಪ್ಪು ಅಂತ ಹೇಳೋದಕ್ಕಾಗತ್ತಾ? ನೀನ್ ಬಿಡತ್ಗೆ, ನಿನ್ ಗಂಡನ್ ಎಲ್ ಬಿಟ್ಕೊಡ್ತೀಯಾ? ಹೋಗ್ಲಿ ಬಿಡು, ಸದ್ಯ ಅಣ್ಣ ಜಿಮ್ಗಾದ್ರೂ ಹೋಗಕ್ ಬಿಟ್ನಲ್ಲ. ಅದ್ಕೆ ನಾನು ನೀನ್ ಏನೋ ಕೇಳ್ಬೇಕು ಅನ್ಕೊಂಡೆ. ಅಂದ್ರೆ ನೀನ್ ಡಾಕ್ಟರ್ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಈ ದಪ್ಪಗಿರೋರು ಒಂದೇ ಸಲ ಸಣ್ಣ ಆಗ್ಬಿಡೋದು ಹೇಗೆ? ನಾನು ಸಣ್ಣ ಆಗಿದ್ದೀನಿ ಅಂತ ಅನ್ಕೊಳ್ಳೋದು. ಅದ್ಕೆ ನೀನು ಆಡ್ಕೊತಿದ್ಯಾ ನನ್ನ? ಅಯ್ಯೋ, ನಾನೆಲ್ಲ ಆಡ್ಕೊಂಡೆ ಗುಂಡು. ಅಲ್ಲ ಮತ್ತೆ ಒಂದೇ ಸಲ ಸಣ್ಣ ಆಗೋದಕ್ಕಾಗತ್ತಾ? ಅದು ಕರೆಕ್ಟು. ಈ ಊಟ ಬಿಟ್ಬಿಟ್ರೆ? ಊಟ ಬಿಟ್ಬಿಟ್ರೆ ಸಣ್ಣ ಆಗ್ಬಿಡ್ತಾರಾ? ಊಟ ಬಿಟ್ರೆ ವೆಯ್ಟ್ ಲಾಸ್ ಆಗ್ತಿದ್ಯೋ ಅಥವಾ ಫ್ಯಾಟ್ ಲಾಸ್ ಆಗ್ತಿದ್ಯೋ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಶ್ರಮ ಪಟ್ಟು ವ್ಯಾಯಾಮ ಮಾಡ್ಬೇಕು, ಆಗ್ಲೇ ಆರೋಗ್ಯಕ್ಕೆ ಒಳ್ಳೇದು. ನಾನಿವಾಗ 1 kg ಸಣ್ಣ ಆಗಿದ್ದೀನಿ ಅಂತ ಅನ್ಕೋತೀನಿ. ಆಮೇಲೆ ಜಿಮ್ಗೆ ಹೋಗಿ ಕಷ್ಟಪಟ್ಟು ವ್ಯಾಯಾಮ ಮಾಡಿ ಆಮೇಲೆ 2 kg, ಆಮೇಲೆ 4 kg, ಆಮೇಲೆ 6 kg, ಆಮೇಲೆ 8 kg, ಆಮೇಲೆ ಸಾಕು. ನೀನ್ ತುಂಬಾ ಸಣ್ಣ ಆಗ್ಬಿಟ್ರೆ ಚೆನ್ನಾಗ್ ಕಾಣಲ್ಲ ಗುಂಡು. ಆಮೇಲೆ ನಿನ್ನ ಗುಂಡು ಅಂತ ಕರೆಯಕ್ಕಾಗಲ್ವಲ್ಲ. ಅರೆ ನೋಡು, ಮಾತಾಡ್ತಾ ಜಿಮ್ಮೆ ಬಂದ್ಬಿಡ್ತು. ಬಾ ಹೋಗೋಣ. ಅತ್ಗೆ ಈ ಜಿಮ್ ಬೇಡ, ಪಕ್ಕದೂರಿನ ಜಿಮ್ಗೆ ಹೋಗೋಣ. ಇದೊಳ್ಳೆ ಕತೆ ಆಯ್ತಲ್ಲ. ದೀಪದ ಕೆಳಗೆ ಓದೋದ್ ಬೇಡ, ಇನ್ನು ತುಂಬಾ ದೂರ ಹೋದೋಣ ಅನ್ನೋ ತರ ಹೇಳ್ತಿದ್ಯಲ್ಲ. ಇದೇ ಹತ್ರ ಇರೋದ್ಕೊಂಡು ಬಾ ಬಾ.
ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ನೋಡಿದ್ರ ಅತ್ಗೆ ಈ ಮುಖ ನೋಡೋದಕ್ಕೆ ಜಿಮ್ಮಿಗೆ ಬರ್ಬೇಕಿತ್ತಾ? ಏನು ಮಾರಿಗುಡಿ ಬುಲ್ಡೋಸರು ಜಿಮ್ ಮಾಡಕ್ ಬಂದ್ಬಿಡೈತೆ? ಏಯ್ ಸೀಸತ್ ಕಡ್ಡಿ ಪೊಗ್ರ. ನನಗ್ ಪೊಗರು, ನೀನ್ ಹಿಂಗೆ ದಪ್ಪ ಆಯ್ತಿದ್ರೆ ನಿನಗ್ ಸುಗರು. ಈ ಸೀನಾ, ಹೆಣ್ಮಕ್ಳು ಇವತ್ತೆಲ್ಲ ಮಾತಾಡ್ಬಾರ್ದು ಕಣೋ. ನೋಡಿ ಅದಕ್ಕೆ ಮತ್ತೆ ಮಾತಿದ್ರೆ ಜಗಳಕ್ಕೆ ಬರ್ತಾಳೆ. ಸೀನಾ, ಅವಳು ಬಂದಿರೋದು ಜಗಳ ಮಾಡೋದಿಕ್ಕಲ್ಲ, ಜಿಮ್ ಸೇರ್ಕೊಂಡು ಸ್ಲಿಮ್ ಆಗೋದು. ಆನೆ ಮರ ಹತ್ತದು ಒಂದೇ, ಇವಳು ಸಣ್ಣ ಆಗೋದು ಒಂದೇ. ಅಣಬೆ ಮರ ಆಗೋದು ಒಂದೇ, ಈ ಅಡ್ನಾಡಿ ಉದ್ದಾರ ಆಗೋದು ಒಂದೇ. ಇವ್ರು ರಶ್ಮಿ, ಸ್ವಲ್ಪ ಸುಮ್ಮನೆ ಇರು. ನೀನ್ ಸಣ್ಣ ಆಗ್ಬೇಕೋ ಬೇಡವೋ? ನೀವ್ ಹೇಳ್ತಿದ್ದೀರಾ ಅಂತ ಸುಮ್ನಾಗ್ತಾ ಇದ್ದೀನಿ. ನೋಡ್ತಾ ಇರಿ ಅತ್ಗೆ, ನಮ್ ಮುಂದೆ ನಿಂತ್ಕೊಂಡ್ ಮೆರ್ದಾಡ್ದವ್ರಿಗೆಲ್ಲ ಹೆಂಗ್ ಉತ್ತರ ಕೊಡ್ತೀನಿ ಅಂತ. ಫುಲ್ಲು ಸ್ಲಿಮ್ ಆಗಿ ಮಾರಿಗುಡಿಲಿ ಕ್ಯಾಟ್ ವಾಕ್ ಮಾಡ್ತಾ ಇದ್ರೆ ಆಗ ನೋಡಿದ ಜನ ಹೇಳ್ತಾರೆ ಅದು ಕ್ಯಾಟ್ ವಾಕ್ ಅಲ್ಲ, ಎಲಿಫೆಂಟ್ ವಾಕ್ ಅಂತ. ಲೋ, ನಿಮ್ಮಜ್ಜಿ ಏನೊಂದು ತೆಗ್ದು ಬಿಟ್ಟ ಅಂದ್ರೆ ಇವ್ರು ಸುಮ್ಮನಿರ್ತೀರಾ ಪ್ಲೀಸ್? ಸೀನಾ, ನಮ್ಮ ಹುಡುಗಿ ಸಣ್ಣ ಆಗ್ಬೇಕು ಅಂತ ಸೀರಿಯಸ್ ಆಗಿ ಡಿಸೈಡ್ ಮಾಡಿದಾಳೆ. ಇನ್ಮೇಲಿಂದ ಇದೇ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾಳೆ. ಇಲ್ಲಿ ಟ್ರೈನರ್ ಯಾರು? ಸದ್ಯಕ್ಕೆ ನಾನೇ. ನಮ್ ತಾಯಣೆ ಈ ಜಿಮ್ ಬೇಡ, ಪಕ್ಕದೂರಿನ ಜಿಮ್. ರಶ್ಮಿ ರಶ್ಮಿ ರಶ್ಮಿ, ಬಾ 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 ಬಾ. ಅದಿರೋದು 18 ಕಿಲೋಮೀಟರ್ ದೂರದಲ್ಲಿ. ನನ್ನ ಮಾತು ಕೇಳು ರಶ್ಮಿ. ಸೀನಾ, ಇನ್ಮೇಲೆ ನೀವಿಬ್ರು ಜಗಳ ಆಡೋ ಹಂಗಿಲ್ಲ. ಆಮೇಲೆ ಸೀನಾ, ಇವಳಿಗೆ ಇನ್ಮೇಲಿಂದ ಸೀರಿಯಸ್ ಆಗಿ ವರ್ಕೌಟ್ ಹೇಳ್ಕೊಡ್ಬೇಕು ನನ್ಗೋಸ್ಕರ ಪ್ಲೀಸ್. ಆಯ್ತು, ಅದಕ್ಕೆ ನಿಮ್ಗೋಸ್ಕರ ಹೇಳ್ಕೊಡ್ತೀನಿ, ಬೇರೆಯವ್ರಿಗೋಸ್ಕರ ಅಲ್ಲ. ನಾನು ನಿಮ್ಗೋಸ್ಕರನೇ ಒಪ್ಕೋತಾ ಇರೋದಕ್ಕೆ. ಇಲ್ಲಾಂದ್ರೆ ಈ ರಶ್ಮಿನ ಪಳಗ್ಸಕ್ಕಾಗತ್ತಾ? ಅಯ್ಯಯ್ಯೋ, ದೇವರಣೆಗ್ಲೂ ಇಲ್ಲ. ನಿನ್ನ ಪಡುಸೋನ್ನ ಟ್ರೈನರ್ ಅನ್ನಲ್ಲ, ಏನ್ ಹೇಳ್ತಾರೆ ಹೇಳು, ಮಾವುತ್ತಾ ಅಂತಾರೆ. ರಶ್ಮಿ, ಸೀನಾ ಈಗ ತಾನೇ ಹೇಳಿ ತಾನೆ ಜಗಳ ಆಡಬಾರ್ದು ಅಂತ. ಸೀನಾ, ಇನ್ಮೇಲಿಂದ ಇವಳಿಗೆ ಟ್ರೈನ್ ಕೊಡೋ ಜವಾಬ್ದಾರಿ ನಿಂದು. ಆಯ್ತು, ಬಾರೇ ಜೇಸಿ. ರಶ್ಮಿ ಮೇಡಮ್, ಬನ್ನಿ ಹೋಗೋಣ. ಏಯ್, ವಾಟರ್ ಬಾಟ್ಲಿ ಏನಾದ್ರೂ ಸುಮ್ಮನೆ ತರ್ಲೆಗಿರ್ಲೆ ಮಾಡಿದ್ಯೋ ಹಂಗೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ನನ್ ಬುರುಡೆ ಬೇಕಾದ್ರೆ ಹೊಡೆದಾಕು, ಆದ್ರೆ ಇಲ್ಲಿರೋ ಯಾವ ಐಟಮ್ ಹೊಡೆದಾಕ್ಬೇಡ. ನಮ್ಮ ಓನರ್ ಬಂದ್ರೆ ನನ್ನ ಮುಕ್ ಕೊಡ್ತಾನೆ ಅಷ್ಟೇ. ಏಳ ಪ್ರಶಾಂತ, ಅವನು 2 ಲಕ್ಷ ಕ್ಯಾಶು 30 ಗ್ರಾಮ್ ಬಂಗಾರ ಅಂತ ಹೇಳ್ತಾ ಇದ್ದಾನೆ. ಅಪ್ಪಯ್ಯ, ಆ ಶಿವ 2 ಲಕ್ಷ ಕ್ಯಾಶು 30 ಗ್ರಾಮ್ ಬಂಗಾರ ಕೊಡ್ತೀನಿ ಅಂತ ಅವನಂತೆ. ಬೇಕಾಗ ಆನ್ ಮಾಡು. ಲೋ ಮರಿ, ಹಾಂ ಹೇಳಿ ಸರ್. ನೀರು ಪಾದಕ್ಕೆ ಬಂದರೆ ಯಾರು ತಿರುಗಿ ನೋಡಲ್ಲ. ಸೊಂಟದವರೆಗೂ ಬಂದರೆ ಈಜಾಡೋಣ ಅನಿಸುತ್ತೆ. ಕುತ್ತಿಗೆವರೆಗೂ ಬಂದರೆ ಮೇಲಕ್ಕೆ ಬರೋಣ ಅನಿಸುತ್ತೆ. ಮೂಗವರೆಗೂ ಬಂದರೆ ಬದುಕಿದ್ರು ಸಾಕಪ್ಪ ಅನಿಸುತ್ತೆ. ಈಗ ಶಿವಗೆ ಕುತ್ತಿಗೆವರೆಗೂ ಬಂದಿದೆ, ನೀನು ಮೂಗವರೆಗೂ ಬರೆಸ್ಬೇಕು ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.